ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸೋಮ ಹೇಟಿಂಗ್ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಇವತ್ತು RCB ಯ 2026 IPL ನ ಸ್ಟ್ರಾಂಗೆಸ್ಟ್ 11 ಬಗ್ಗೆ ಮಾತಾಡೋಣ ಗೈಸ್. ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ RCB 11 ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ರೆ ಈಗ ಆಲ್ರೆಡಿ. RCB ಫಸ್ಟ್ ಮ್ಯಾಚ್ ಇದೆ SRH ಮೇಲೆ, ಇದೇ ತಿಂಗಳು 28ನೇ ತಾರೀಕು. ಇನ್ನೇನು ಹತ್ರ ಬರ್ತಾ ಇದೆ IPL. ಈಗ ನಾವು ಪ್ರತಿ ಒಂದು ಟೀಮ್ ಬಗ್ಗೆ ಕೂಡ ಅನಾಲಿಸಿಸ್ ಮಾಡೋಣ. ಪ್ರತಿ ಒಂದು ಟೀಮ್ ಸ್ಟ್ರಾಂಗೆಸ್ಟ್ 11 ಯಾವುದು ಅನ್ನೋದ್ರ ಬಗ್ಗೆ. ಹಾಗೆ ಅದೇ ರೀತಿ ಮೊದಲನೇ ಟೀಮ್ ನಮ್ಮ RCB ಟೀಮ್ ಸ್ಟ್ರಾಂಗೆಸ್ಟ್ 11 ಬಗ್ಗೆ ಮಾತಾಡೋದಾದ್ರೆ, ಓಪನರ್ ಆಗಿ ನಮ್ಮ ಟೀಮ್ ನಲ್ಲಿ ಯಾರಿರ್ತಾರೆ, ಆಬ್ವಿಯಸ್ಲಿ ಹೋಸಲದ ರೀತಿನೇ ಈ ಸಲನೂ ಕೂಡ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅವರ ಫಾರ್ಮ್ ಇತ್ತೀಚೆಗೆ ನೋಡಿದ್ರೆ ಅಷ್ಟೇನ್ ಚೆನ್ನಾಗಿಲ್ಲ, ವರ್ಲ್ಡ್ ಕಪ್ ಅಲ್ಲಿ ಅಷ್ಟು ಚೆನ್ನಾಗೇನ್ ಆಡ್ಲಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಚಾನ್ಸಸ್ ಕೊಡ್ತಾರೆ. ಅವ್ರೇನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಅವ್ರ ಜಾಗಕ್ಕೆ ಜೋಕೋಬ್ ಬೆಥಲ್ ನೋಡಿದ್ರಲ್ಲ, ಇಂಡಿಯಾ ಮೇಲೆ ಸೆಂಚುರಿ ಬೇರೆ ಹೊಡೆದ ಆ ಮನುಷ್ಯ, ಆ ವ್ಯಕ್ತಿಗೆ ಚಾನ್ಸ್ ಕೊಡ್ತಾರೆ. ಆದ್ರೆ ಫಿಲ್ ಸಾಲ್ಟ್ ಅವರು ಚೆನ್ನಾಗ್ ಆಡ್ತಾರೆ ಅನ್ನೋ ಭರವಸೆಯಲ್ಲಿ ಅವ್ರಿಗೆ ಸ್ಟಾರ್ಟಿಂಗ್ ಚಾನ್ಸ್ ಕೊಡ್ತಾರೆ. ಅದೇ ರೀತಿ ಕೂಡ ನಾನು ಅವ್ರಿಗೆ ಸ್ಟಾರ್ಟಿಂಗ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನು ನಂಬರ್ 3 ಯಾರು ಹೇಳಿ, ಅದೇ ನಮ್ DDP ದೇವದತ್ ಪಡಿಕ್ಕಲ್. ಯಾವ ರೀತಿ ಆಡಿದ್ರು ಈಗ ಡೊಮೆಸ್ಟಿಕ್ ಅಲ್ಲಿ ದೇವದತ್ ಪಡಿಕ್ಕಲ್ ಅವರು. ವೆಂಕಟೇಶ್ ಅಯ್ಯರ್ ಅವ್ರನ್ನ ತಾಂಡಿರ್ಬೋದು, ಆದ್ರೆ DDP ಅವರು ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗ್ ಆಡಿದ್ದಾರೆ. ವೆಂಕಟೇಶ್ ಅಯ್ಯರ್ ಅವರು ಡೊಮೆಸ್ಟಿಕ್ ಅಲ್ಲಿ ಸಲ ಪ್ರೂವ್ ಮಾಡ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಚಾನ್ಸಸ್ ನ DDP ಅವ್ರಿಗೆ ಕೊಡ್ತಾರೆ. DDP ಏನಾದ್ರು ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಕಡೆ ಚಾನ್ಸ್ ನೋಡ್ಬೋದು. ಅದೇ ರೀತಿ ನಂಬರ್ 4 ಅಲ್ಲಿ ನಮ್ ಕ್ಯಾಪ್ಟನ್ ರಜತ್ ಪತಿದಾರ್ ಇರ್ತಾರೆ ಆಬ್ವಿಯಸ್ಲಿ, ಅವ್ರು ಬಿಟ್ರೆ ನಂಬರ್ 4 ಯಾರು ಇರಲ್ಲ. ಇನ್ನು ನಂಬರ್ 5 ಅಲ್ಲಿ ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವ್ರು ಇರ್ತಾರೆ. ಅದೇ ರೀತಿ ನಂಬರ್ 6 ಅಲ್ಲಿ ಆಸ್ಟ್ರೇಲಿಯನ್ ದಾಂಡಿಗ ಟೀಮ್ ಡೇವಿಡ್ ಅವ್ರು ಇರ್ತಾರೆ. ಅದೇ ರೀತಿ ನಂಬರ್ 7 ಅಲ್ಲಿ ಇನ್ಯಾರು ಇರ್ತಾರೆ, ರೊಮಾರಿಯೋ ಶಪರ್ಡ್. ನೋಡಿದ್ರಲ್ಲ ಈಗ T20 ವರ್ಲ್ಡ್ ಕಪ್ ಅಲ್ಲಿ ವ್ಯಕ್ತಿದು 3 ಹ್ಯಾಟ್ರಿಕ್ ಕೂಡ ಐತೆ, ಒಂದು ಹ್ಯಾಟ್ರಿಕ್ ತಗೊಂಡ್ರು. ಅದೇ ರೀತಿ ಒಳ್ಳೆ ಬೌಲಿಂಗು ಒಳ್ಳೆ ಬ್ಯಾಟಿಂಗ್ ಕೂಡ ಆಡಿದ್ರು. ಬಂದು ನಾಯಿಗೆ ಹೊಡೆದ ರೀತಿ ಹೊಡಿತಾ ಇದ್ರು. ಅದೇ ರೀತಿ ಒಂದ್ಸಲ CSK ಮೇಲೂ ಕೂಡ ಆಡಿದ್ರು. ಈ ಸಲನೂ ಕೂಡ ಅದೇ ರೀತಿ ಆಡ್ತಾರೆ ಅನ್ಕೊಂಡಿದೀವಿ. ನೆಕ್ಸ್ಟ್ ನಂಬರ್ 8 ಅಲ್ಲಿ ನಮ್ಮ ಕುರ್ನಾಲ್ ಪಾಂಡೆ ಅವ್ರು ಆಡ್ತಾರೆ. ಹೌದು, ಅವರು ಹೋದ್ಸಲ ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ ಅಲ್ಲಿ, ಆ ವ್ಯಕ್ತಿನ ನಾವು ಬಿಡ್ಕೊಡಕ್ಕಾಗುತ್ತಾ ಟೀಮ್ ಅಲ್ಲಿ? ಆಬ್ವಿಯಸ್ಲಿ ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡೆ ಅವ್ರು ಇರ್ತಾರೆ. ಇನ್ನು ನಂಬರ್ 9 ಅಲ್ಲಿ ಯಾರಿರ್ತಾರೆ ಅಂದ್ರೆ ಭುವನೇಶ್ವರ್ ಕುಮಾರ್ ಇವರು ಆಬ್ವಿಯಸ್ಲಿ ಇರ್ಲೇಬೇಕು 11 ಅಲ್ಲಿ. ಇನ್ನು ನಂಬರ್ 10 ಗೆ ಬಂದ್ರೆ, ನಂಬರ್ 10 ಅಲ್ಲಿ ಬರುವಂತ ಪ್ಲೇಯರ್ ಯಾರು ಅಂದ್ರೆ ಜಾಸ್ ಎಜಲ್ವುಡ್ ಅವರು. ಈಗ ಆಸ್ಟ್ರೇಲಿಯನ್ ಟೀಮ್ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅವ್ರ ಬಗ್ಗೆ, ಬಟ್ ಅವ್ರಿಗೆ ಇಂಜುರಿಯಿಂದ ಇನ್ನೂ ರಿಕವರಿ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಆಬ್ವಿಯಸ್ಲಿ ಅವ್ರು ರಿಕವರಿ ಆಗ್ ಬಂದ್ರು ಅಂದ್ರೆ ಅವ್ರ ಪ್ಲೇಸ್ ಅಲ್ಲಿ ಯಾರು ಕೂಡ ಆಡಲ್ಲ, ಅವರೇ ಆಡ್ತಾರೆ. ಏನಾದ್ರು ಅವ್ರ ರಿಕವರಿ ಆಗ್ ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಪ್ಲೇಸ್ ಅಲ್ಲಿ ಶ್ರೀಲಂಕಾದ ನುವನ್ ತುಷಾರ್ ಅವರು ಆಡೋ ಚಾನ್ಸಸ್ ಜಾಸ್ತಿ ಇದೆ. ಜೋಕಬ್ ಡಫಿ ಅವ್ರಿಗೆ ಚಾನ್ಸ್ ಕೊಡ್ಬೋದು, ಬಟ್ ವರ್ಲ್ಡ್ ಕಪ್ ಅಲ್ಲಿ ನೋಡಿದವರು ನಾಯಿಗೆ ಹೊಡ್ಸ್ಕೊತಿದ್ರು ವರ್ಲ್ಡ್ ಕಪ್ ಅಲ್ಲಿ. ಈ ವರ್ಲ್ಡ್ ಕಪ್ ಅಲ್ಲಿ ನ್ಯೂಜಿಲೆಂಡ್ ಪರವಾಗಿ ಅವ್ರ ಹೇಳ್ಕೊಳ್ಳೋ ರೀತಿ ಏನ್ ಬೌಲಿಂಗ್ ಮಾಡಿಲ್ಲ. ಇನ್ನು ಅದ್ರಿಂದ ನುವನ್ ತುಷಾರ್ ಅವರು ಹೋದ್ಸಲ ಕೊಟ್ಟಿದ್ದ ಒಂದು ಚಾನ್ಸ್ ಅಲ್ಲಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ರು, ಅವ್ರಿಗೆ ಚಾನ್ಸ್ ಕೊಡೋ ಚಾನ್ಸಸ್ ಜಾಸ್ತಿ. ಇನ್ನು ನೆಕ್ಸ್ಟ್ ನಂಬರ್ 11 ಅಲ್ಲಿ ಎಸ್ ದಯಾಳ್ ಇರ್ತಾರೆ. ಎಸ್ ದಯಾಳ್ ಅವ್ರದ್ದು ಇರೋ ಚಾನ್ಸಸ್ ಕಡಿಮೆ ಇದೆ ಅನ್ಸುತ್ತೆ, ಯಾಕೆಂದ್ರೆ ಅವ್ರದ್ದು ಕೇಸಸ್ ಎಲ್ಲ ನಡೀತಾ ಇದೆ. ಅವ್ರ ಬಗ್ಗೆ RCB ಕೂಡ ಇನ್ನೂ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಈ ಅಪ್ಡೇಟ್ ಕೊಟ್ರೆ ಹೇಳ್ತೀನಿ ಖಂಡಿತವಾಗಿಯೂ. ಆದ್ರೆ ನಂಬರ್ 11 ಅಲ್ಲಿ ಎಸ್ ದಯಾಳ್ ಅವ್ರು ಇರೋದು ಪಕ್ಕ. ಆದ್ರೆ ಅವ್ರ ಏನಾರು ಇರಲ್ಲ ಅಂದ್ರೆ ಡೊಮೆಸ್ಟಿಕ್ ಅಲ್ಲಿ RCB ತಗೊಂಡಿದ್ದಾರೆ ಮಂಗೇಶ್ ಯಾದವ್ ಅಂತ, ಈ ವ್ಯಕ್ತಿ ಆಡ್ತಾರೆ. ಈ ವ್ಯಕ್ತಿ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ. ಇವ್ರದ್ದು ಒಂದು ಹೈಲೈಟ್ಸ್ ಮ್ಯಾಚ್ ನೋಡ್ತಾ ಇದೆ ಯೂಟ್ಯೂಬ್ ಅಲ್ಲಿ, ಸಖತ್ತಾಗಿ ಬ್ಯಾಟಿಂಗ್ ಹೊಡ್ರೆ ಸಿಕ್ಸ್ ದೂರನೇ ಹೋಯ್ತಾ ಇರ್ತವೆ, ಹಂಗೆ ಆ ಲೆವೆಲ್ಗೆ ಬ್ಯಾಟಿಂಗ್ ಆಡ್ತಾರೆ ಈ ವ್ಯಕ್ತಿ. ಸಖತ್ತಾಗಿ ಆಡ್ತಾರೆ ಈ ವ್ಯಕ್ತಿ ಕೂಡ. ಇಷ್ಟ ಹೇಳೋರ್ಗೆ ಏನಾರು ಆಡಕ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ, ಅವ್ರಿಗೆ ಆಡಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ಮಂಗೇಶ್ ಯಾದವ್ ಅವ್ರು ಆಡ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ಅವ್ರು ಆಡ್ತಾರೆ. ಇನ್ನು ಸ್ಪಿನ್ನರ್ ಅಂತ ಹೇಳ್ಕೊಳಕ್ ನಮ್ ಟೀಮ್ ಅಲ್ಲಿ ಇರೋದು ಇವ್ರೊಬ್ರೆ. ಕೃಣಾಲ್ ಪಾಂಡ್ಯ ಇರ್ಬೋದು, ಗೊತ್ತಲ್ಲ, ಅವ್ರು ಹೊಸಲ ಮಾಡಿದ್ರು ಬೌಲಿಂಗು, ಫಾಸ್ಟ್ ಬೌಲಿಂಗು ಮಾಡ್ತಾರೆ, ಬೌನ್ಸರು ಹಾಕ್ತಾರೆ. ಅವ್ರು ಏನ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಕೆಲವೊಂದ್ ಟೈಮ್ ಅಲ್ಲಿ. ಇನ್ನು ಶ್ರೇಯಸ್ ಶರ್ಮಾ ಅವರು ಸ್ಪಿನ್ನರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇದು ನನ್ನ ಪ್ಲೇಯಿಂಗ್ 11 ಗೈಸ್. ನೀವೇನಾದ್ರೂ ಬೇರೆ ಚೇಂಜಸ್ ಇದ್ರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ನೆಕ್ಸ್ಟ್ ಟೀಮ್ ಯಾವ್ದು ಪ್ಲೇಯಿಂಗ್ 11 ಬಗ್ಗೆ ವಿಡಿಯೋ ಮಾಡಬೇಕು, ನೆಕ್ಸ್ಟ್ ಯಾವ ಟೀಮ್ ಬಗ್ಗೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ಲೇಯಿಂಗ್ 11 ಕೂಡ ಕಮೆಂಟ್ ಮಾಡಿ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.